ಬುದ್ಧಿಮಾತು ಕೇಳಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇತ್ತೀಚಿನ ದಿನಗಳಲ್ಲಂತೂ ಈ ಮದ್ಯಪಾನ ಅನ್ನುವಂಥದ್ದು ಮಿತಿಮೀರಿ ಹೋಗಿದೆ. ಚಿಕ್ಕ ಮಕ್ಕಳುಗಳು ನೋಡಿ ಕುಡಿಲಿಕ್ಕೆ ಆರಂಭ ಮಾಡಿದ್ದಾರೆ. ಅಂದರೆ ಹೈಸ್ಕೂಲ್ ಮಟ್ಟದಲ್ಲಿ ಕಾಲೇಜಿನ ಹುಡುಗರುಗಳು ಕೂಡ ಈಗಾಗಲೇ ಬಾಟ್ಲ್ ಎತ್ತೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ಎಲ್ಲರ ಕಡೆಗೆ ಈ ಮದ್ಯಪಾನ ಮಾಡುವಂಥದ್ದು ಅನ್ನುವಂಥದ್ದು ಒಂದು ಸಾರ್ವತ್ರಿಕ ಅನ್ನುವಂಥ ಮನೋಭಾವನೆ ಎಲ್ಲರ ಮನಸ್ಸಲ್ಲಿ ಬಂದುಬಿಟ್ಟಿದೆ. ಇನ್ನು ಕೆಲವರು ಮನೆಗಳಲ್ಲಂತೂ ತಾವು ನೋಡಿರ್ಬೋದು, ಮನೆಗಳಲ್ಲಿ ಒಂದು ಮಿನಿ ಬಾರ್ನೇ ಮಾಡಿರ್ತಾರೆ. ಆ ಮಿನಿ ಬಾರ್ಗಳನ್ನು ನೋಡ್ತಾನೆ ಮಕ್ಕಳುಗಳು ಬೆಳೆದುಬಿಟ್ರೆ ಆ ಮಕ್ಕಳುಗಳ ಭವಿಷ್ಯ ದೇವರೇ ಕಾಯಬೇಕು. ಸೊ ಇಂಥ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇರ್ಬೋದು ಅನ್ನೋದಾದರೆ ಮದ್ಯಪಾನ ಸಂಯಮ ಮಂಡಳಿ. ನೀವು ಕಂಪ್ಲೀಟ್ ಬಿಡಿ ಅಂತ ಅವ್ರು ಖಂಡಿತವಾಗಲೂ ನಿಮಗೆ ಹೇಳ್ತಾ ಇಲ್ಲ, ಆದರೆ ಒಂದಷ್ಟು ಸಂಯಮ ಇರಲಿ ಈ ವಿಚಾರದ ಬಗ್ಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅವರು ಗಮನ ಸೆಳೀತಾ ಇದ್ದಾರೆ. ಇದೇ ಪ್ರಪ್ರಥಮ ಬಾರಿಗೆ ಎಲ್ಲ ಸ್ವಾಮೀಜಿಗಳನ್ನು ಕೂಡ ಸೇರಿಸಿಕೊಂಡು ಅವರೊಂದು ದೊಡ್ಡ ಆಂದೋಲನವನ್ನೇ ಮಾಡಿದರು. ಅಷ್ಟೆಲ್ಲ ಒಂದು ದುಂಡು ಮೇಜಿನ ಸಭೆಯನ್ನು ಮಾಡಿದರು. ಆ ಸಭೆಯಲ್ಲಿ ಹಲವಾರು ಪ್ರಮುಖ ನಿರ್ಣಯಗಳನ್ನು ಕೈಗೊಂಡರು. ಹಲವಾರು ಸ್ವಾಮಿಗಳು ಕೂಡ ಮಾತಾಡಿದರು. ಹಾಗಾದರೆ ಸ್ವಾಮೀಜಿಗಳು ಹೇಳಿದ್ದೇನು, ಬಹುಶಃ ಇದು ಎಷ್ಟರ ಮಟ್ಟಿಗೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ, ಅದೇಗಿನ ವಿಶೇಷ ಕಾರ್ಯಕ್ರಮ. ಅದು ಬುದ್ಧಿ ಮಾತು ಕೇಳಿ. ನಾನು ಹೇಳಿದೆ ಸುಮಾರು 48ರಿಂದ 50 ಜನ ಸ್ವಾಮಿಗಳು ಸೇರಿಕೊಂಡು ಇದ್ರ ಬಗ್ಗೆ ಸಾಕಷ್ಟು ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿದರು. ಅಷ್ಟೇ ಅಲ್ಲ, ಸಮಾಜಕ್ಕೊಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸ್ವಾಮೀಜಿಗಳು ಏನೇನು ಹೇಳಿದ್ರು ಕೇಳೋಣ ಬನ್ನಿ. ಜೊತೆಗೆ ನಮ್ಮ ಸ್ಟುಡಿಯೋದಲ್ಲೂ ಕೂಡ 3 ಸ್ವಾಮೀಜಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡೋಣ. ಅದಕ್ಕಿಂತ ಮೊದಲು ಬೇರೆ ಸ್ವಾಮೀಜಿಗಳ ಅಭಿಪ್ರಾಯ ಏನು ನೋಡೋಣ ಬನ್ನಿ. ಈ ಮಾನವ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ದಿಶೆಯಲ್ಲಿ ಪ್ರಬಲವಾಗಿರ್ತಕ್ಕಂಥ ಘಾತಕವಾಗಿರ್ತಕ್ಕಂಥ ಒಂದು ಪ್ರವೃತ್ತಿ ಕುಡಿತಾ ಅಂತಕ್ಕಂಥದ್ದು. ಯಾವ ಕಾರಣವೂ ಏನು ಬಹಳ ಮಂದಿ ಅದಕ್ಕೆ ತುತ್ತಾಗಿದ್ದಾರೆ. ಅದರ ಪರಿಣಾಮವಾಗಿ ಇಡೀ ಸಮಾಜ ಕಣ್ಣಿಗೆ ಹೋಗ್ತಾ ಇದೆ. ಬಹಳ ಮಂದಿ ಬಡ ಕುಟುಂಬಗಳು ತಮ್ಮ ಸೈನ್ಯವನ್ನು ಕಳೆದುಕೊಂಡು ಬಿಕಾರಿಗಳಾಗ್ತಾ ಇದ್ದಾರೆ. ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವ ಸಲುವಾಗಿ, ಕೆಟ್ಟ ಒಂದು ಹವ್ಯಾಸವನ್ನು ತಪ್ಪಿಸುವ ಸಲುವಾಗಿ, ತರಬೇತಿ ಉಂಟು ಮಾಡುವ ಸಲುವಾಗಿ ಈ ಪರಿಷತ್ ಏನು ಪ್ರಯತ್ನ ಮಾಡ್ತಾ ಇದೆಯೋ ಸ್ವತಃ ಮಾಡಬೇಕಾಗಿದೆ. ಇವತ್ತು ಜಾಗೃತಿ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಮದ್ಯಪಾನವನ್ನು ನಾವು ನಿಷೇಧ ಮಾಡೋದಕ್ಕಿಂತಲೂ ಮದ್ಯವನ್ನು ಸ್ವೀಕಾರ ಮಾಡೋದಿಲ್ಲ. ಮದ್ಯದಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಿ ಪ್ರತಿ ಕುಟುಂಬದಲ್ಲಿ ಇದರ ವಿರೋಧಿ ಭಾವನೆಗಳನ್ನು ನಾವು ಹುಟ್ಟು ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಮದ್ಯಪಾನವನ್ನು ಮುಂದೊಂದಿನ ನಿಷೇಧ ಮಾಡುವಂಥದ್ದಕ್ಕೆ ಚಾಲನೆಯನ್ನು ವೇಗವಾಗಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ 3 ಸ್ವಾಮೀಜಿಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ಕೆಳದಿ ರಾಜಗುರು ಸಂಸ್ಥಾನ ಮಠ ಕವಲೇದುರ್ಗದ ಸ್ವಾಮಿಗಳಾಗಿರುವಂಥ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರು ಜೊತೆಗಿದ್ದಾರೆ ಶ್ರೀ ಬಸವರಾಜ ಸ್ವಾಮಿಗಳು, ಶ್ರೀಖಾನಿ ಮಠ, ದೊಡ್ಡಬಳ್ಳಾಪುರ, ಬೆಂಗಳೂರು. ಸ್ವಾಮೀಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಶ್ರೀ ಬಸವಲಿಂಗ ಶಾಂತಿಲಿಂಗ ಸ್ವಾಮಿಗಳು, ಬಸವ ಶಾಂತಿಲಿಂಗ ಸ್ವಾಮಿಗಳು, ಚಿತ್ರದುರ್ಗದ ಮುರುಘಾ ಮಠದ ಶಾಖಾ ಮಠ, ಹೊಸಮಠ, ಹಾವೇರಿ. ಸ್ವಾಮೀಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳಿಂದ ನಾನು ಆರಂಭ ಮಾಡ್ತಾ ಇದ್ದೀನಿ. ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ, 48ರಿಂದ 50 ಜನ ಸ್ವಾಮೀಜಿಗಳನ್ನ ಸೇರಿಸ್ಕೊಂಡು ಮಾಡುವಂಥದ್ದು ಹುಡುಗಾಟಿಕೆ ಕೆಲಸ ಅಲ್ಲ ಅಂತ. ಒಂದೇ ವೇದಿಕೆ ಮೇಲೆ ತರುವಂಥದ್ದೇ ಒಂದು ದೊಡ್ಡ ಸಾಹಸ, ಅಂಥದ್ದೊಂದು ದೊಡ್ಡ ಪ್ರಯತ್ನ ಆಗಿದೆ. ಯಾವ್ಯಾವ ಪ್ರಮುಖ ವಿಚಾರಗಳ ಬಗ್ಗೆ ನೀವು ಗಮನ ಸೆಳೆದ್ರಿ? ಹೇಗೆ ಸಮಾಜವನ್ನು ಮಾರ್ಪಾಡು ಮಾಡಬಹುದು, ಬದಲಾಯಿಸ್ಬೋದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಂದಿದೆ ತಮಗೆ? ಈ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಗೆ ಮೊದಲು ಧನ್ಯವಾದ ಹೇಳ್ತೀವಿ ನಾವು ಮಠಾಧಿಪತಿಗಳಿಂದ. ಇಂದಿನ ಪ್ರಸ್ತುತ ಮನುಕುಲ ಭಾಳಷ್ಟು ಈ ಮದ್ಯ ವ್ಯಸನಿಗಳಾಗಿ ದಿಕ್ತಪ್ಪಿ ಹೋಗ್ತಾ ಇದ್ದಾರೆ. ಇಲ್ಲಿ ಅದರಲ್ಲಿ ನಾವು 3 ವರ್ಗ ಮಾಡ್ಕೊಂಡಿದ್ದೀನಿ ನಾನು. ಒಂದು, ತಿಳಿಲಾರದೆ ಕುಡಿಯುವಂಥ ಶಾಲಾ ಮಕ್ಕಳು, ಅಪ್ರಾಪ್ತ ವಯಸ್ಸಿನವರು. ಇನ್ನೊಂದು, ನಿರುದ್ಯೋಗಿಗಳಾಗಿ ಮನೆಯಲ್ಲಿ ಹೊರೆಯಾಗಿ, ಆ ನಂತರದಲ್ಲಿ ಆ ಮನೆಯಲ್ಲಿ ಬರುವಂಥ ತಂದೆ ತಾಯಿಗಳ ಪೋಷಕರ ಮಾತುಗಳಿಂದ ಬೇಸತ್ತು ಎಲ್ಲೋ ಸಮಾಧಾನ ಹುಡುಕೊಂಡು ಹೋಗಿ ಕುಡಿಯುವಂಥ ಒಂದು ವರ್ಗ. ಇನ್ನೊಂದು, ನಿವೃತ್ತಿ ಆದ ನಂತರದಲ್ಲಿ ಮಕ್ಕಳು ತಂದೆ ತಾಯಿಗಳನ್ನು ನೋಡದಿರುವಂಥ ಸಂದರ್ಭ ಬಂದಾಗ ಅವರು ಬೇಸತ್ತು ಕುಡಿಯುವಂಥ ಒಂದು ವರ್ಗ. ಇದು 3 ವರ್ಗದಲ್ಲಿ ಈಗಾಗಲೇ ಅದು ಭಾಳಷ್ಟು ಪ್ರಬಲವಾಗಿ ನಮ್ಮ ಮನುಕುಲದ ಮೇಲೆ ಪರಿಣಾಮ ಆಗಿದೆ. ಈ ಮೊದಲನೇ ಈ ದುಂಡು ಮೇಜಿನ ಪರಿಷತ್ ಏನಿದೆ, ಎಲ್ಲ ವರ್ಗದ ಮಠಾಧಿಪತಿಗಳು ಇಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಜೊತೆಗೆ ಆರೋಗ್ಯ ಸಹಿತ ಸಮಾಜ ಕಟ್ಟಬೇಕಾಗಿದೆ. ನಾವು ಈ ಆರೋಗ್ಯ ಸಹಿತವಾದಂಥ ಸಮಾಜ ಕಟ್ಟಬೇಕಾಗಿತ್ತು ಅಂತಂದ್ರೆ ಮಠಾಧಿಪತಿಗಳ ಪಾತ್ರ ಬಹು ಮುಖ್ಯವಾಗಿದೆ. ಯಾಕಂದರೆ ಇವತ್ತು ಯಾವುದೇ ಸರ್ಕಾರ ಒಂದು ಯೋಜನೆ ಮಾಡಿದರೂ ಕೂಡ ಯೋಜನೆಯನ್ನು ಕೇಳಿಸ್ಕೊಂತಾರೆ, ಬಿಟ್ಟುಬಿಡ್ತಾರೆ.
ಆದರೆ ದಿನಂಪ್ರತಿ ಮಠಾಧಿಪತಿಗಳಿಗೆ ನಮಗೆ ಸಿಗೋರು ನಮ್ಮ ಭಕ್ತರು. ಅಲ್ಲಿ ದೀನರಿರ್ಬೋದು, ದಲಿತರಿರ್ಬೋದು, ಅಥವಾ ಮತ್ಯಾರು ಇರ್ಬೋದು. ಈ ದೀನ ದಲಿತರಲ್ಲಿ ಮತ್ತು ಬಡವರ್ಗದಲ್ಲಿ ಇದು ಹೆಚ್ಚಾಗ್ತಾ ಇದೆ. ಶ್ರೀಮಂತರು ಶೋಕಿಗೆ ಕುಡಿದ್ರು ಕೂಡ ಈ ಸಂಸಾರ ಒಂದು ಕುಟುಂಬ ನಾಶ ಆಗ್ತಾ ಇರೋದು ದೀನ ದಲಿತರು ಮತ್ತು ಮಧ್ಯಮ ವರ್ಗದಲ್ಲಿ ಹಾಳಾಗ್ತಾ ಇದೆ. ಬಸವರಾಜ ಸ್ವಾಮಿಗಳೇ, ತಾವೇನು ಹೇಳ್ತೀರಿ? ನಮ್ಮಲ್ಲಿ ಒಂದು ಸೂತ್ರನೇ ಇದೆ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತೇಳಿ. ಶರೀರ ಸದೃಢವಾಗಿದ್ದರೆ ಜಗತ್ತಿನ ಏನೇ ಸಾಧನೆ ಬೇಕಾದ್ರೂ ಮಾಡಬಹುದು. ಶರೀರನ ಕೆಟ್ಟೋಯ್ತು ಅಂದಾಗ ದೇಹನೇ ಕೆಡಿಸ್ಕೊಂಡ್ರೆ ಅದರಿಂದ ಯಾವುದೇ ಸಾಧನೆ ಮಾಡಲಿಕ್ಕಲ್ಲ. ಧರ್ಮ ಸಾಧನೆ ಮಾಡ್ಬೋದು ಅಥವಾ ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ಸಾಧನೆ ಮಾಡ್ಬೋದು. ಆರೋಗ್ಯವಂತ ಶರೀರ ಇರಬೇಕು, ಅದು ಮುಖ್ಯ. ಅದಿಲ್ಲದಲೇ ಇದ್ದರೆ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಒಂದು ಪೂಜೆ ಮಾಡಬೇಕು ಅಂತ ಕೂತ್ಕೊಳ್ತೇವೆ, ಶರೀರದಾಗ ಯಾವ್ದಾರ ಒಂದು ನೋವಿತ್ತು ಅಂತಂದರೆ ಸಾಧ್ಯನೇ ಇಲ್ಲ, ಪೂಜೆ ಮಾಡಲಿಕ್ಕೂ ಆಗೋದಿಲ್ಲ, ಮನಸ್ಸೇ ಬರೋದಿಲ್ಲ. ಯಾಕೆಂತಂದರೆ ದೇಹ, ಆತ್ಮ, ಮನಸ್ಸು ಮೂರೂ ಶುದ್ಧವಾಗಿದ್ದಾಗ, ಅಂದರೆ ಸದೃಢವಾಗಿದ್ದಾಗ ಏನೇ ಸಾಧನೆ ಮಾಡ್ಬೋದು. ಇಲ್ಲೇ ಸಾಧನೆ ಮಾಡಲಿಕ್ಕೆ ಕಷ್ಟ ಇದೆ. ಆದ್ದರಿಂದ ಈ ಕುಡಿತದಿಂದ ಏನಾಗುತ್ತೆ ಅಂತಂದರೆ ಅವರು ಯಾವುದೋ ಒಂದು ನೋವಿಗಾಗಿ ಕುಡಿತೀವಿ ಅಂತಾರೆ. ಆದರೆ ನೋವು ಆ ತಕ್ಷಣದ ನೋವು ಹೋಗುತ್ತೆ ಅಂತ ಅವ್ರು ಅಂದ್ಕೊಂತಾರೆ. ಆದರೆ ನಿರಂತರವಾದ ನೋವು ಅವರಲ್ಲಿ ಉಂಟಾಗ್ತದೆ ಅನ್ನೋದನ್ನು ಅವ್ರು ಮರೀತಾರೆ. ಈಗ ಕುಡಿತದ ಬಗ್ಗೆನೂ ಕೂಡ ಜನಗಳಿಗೆ ಇರೋವಂಥದ್ದು ಇದೇನೇ. ಹೌದು, ನಾವು ಭಾಳ ಆನಂದವಾಗಿರ್ಬೋದು, ನಾವು ಅಂದರೆ ತಕ್ಷಣದ ಆನಂದಕ್ಕೆ ಕುಡಿತಾನೆ. ಆದರೆ ಅದ್ರ ಹಿಂದೆ ಇರತಕ್ಕಂಥದ್ದು ಏನು ಅಂತಂದರೆ ಇವನಿಗೆ ಪರ್ಮನೆಂಟು ದುಃಖ ತರುವಂತಹ ವಿಷಯ ಅಲ್ಲಿರುತ್ತೆ. ನಿಜ ನಿಜ. ಎಸ್ ಸ್ವಾಮೀಜಿ, ತುಂಬ ಚೆನ್ನಾಗಿ ಹೇಳಿದ್ರಿ. ಬಸವಶಂಕರಂಗ ಸ್ವಾಮಿಗಳೇ, ತಾವೇನು ಹೇಳ್ತೀರಿ? ಮನುಷ್ಯನ ಜೀವನದಲ್ಲಿ ಭಾಳ ಅಮೂಲ್ಯವಾಗಿರುವಂಥ ಒಂದು ರತ್ನ ಇದೆ. ಆ ರತ್ನವನ್ನು ಕಾಪಾಡಿಕೊಂಡು ಹೋಗುವಂಥ ತನ್ನ ಕರ್ತವ್ಯ. ಈ ಘಟವನ್ನು ಹಾಳು ಮಾಡುವುದಕ್ಕೆ ಒಂದು ಚಟ ಸಾಕು ಮನುಷ್ಯನಿಗೆ. ಆ ಚಟ ಅನ್ನುವಂಥ ಮನುಷ್ಯನ ಜೀವನದಲ್ಲಿ ರೂಢಿಸ್ಕೊಂಡಂತಂದರೆ ಇಡೀ ಬದುಕೇ ಸರ್ವನಾಶ ಮಾಡುವಂಥ ಶಕ್ತಿ, ದುಷ್ಟ ಶಕ್ತಿ ಅಂತಂದರೆ ಅದು ಮದ್ಯಪಾನದಲ್ಲಿ ಇದೆ. ಸೊ ಹಾಗಾಗಿ ಯುವ ಜನಾಂಗವನ್ನು ನೋಡ್ತಾ ಇದ್ದೀವಿ ನಾವೆಲ್ಲ. ಸಿದ್ದಯ್ಯ ಪುರಾಣಿಕರು ಭಾಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾರೆ. ಹಿಂದೆಲ್ಲ ಒಂದು ಶತಮಾನದಲ್ಲಿ ಬಸವಣ್ಣನ ಅಭಿಮಾನಿಗಳಾಗ್ತಿದ್ರು, ಬುದ್ಧನ ಅಭಿಮಾನಿಗಳಾಗ್ತಿದ್ರು, ಗಾಂಧೀಜಿಯ ಅಭಿಮಾನಿಗಳಾಗ್ತಿದ್ರು, ಹೀಗೆ ಹಲವಾರು ಅಭಿಮಾನಿಗಳು ಆಗ್ತಿದ್ರು ಅಂತ ಹೇಳ್ತಾರೆ. ರಾಮನ ಭಕ್ತರಾಗ್ತಿದ್ರು, ಕೃಷ್ಣನ ಭಕ್ತರಾಗ್ತಿದ್ರು ಅಂತ ಹೇಳ್ತಿದ್ರು. ಆದರೆ ಇವತ್ತಿನ ಪ್ರಸ್ತುತದಲ್ಲಿ ವ್ಯವಸ್ಥೆಯಲ್ಲಿ ಪಾಶ್ಚಿಮಾತ್ಯದ ಸಂಸ್ಕೃತಿಯ ಪ್ರಭಾವದಿಂದ ಯುವಜನಾಂಗ ಮತ್ತು ಜನತೆ ಹೇಗಾಗ್ತಾ ಇದ್ದಾರೆ ಅಂತಂದರೆ ಬಾಟ್ಲಿಯ ಭಕ್ತರಾಗ್ತಾ ಇದ್ದಾರೆ ಅನ್ನುವಂಥದ್ದು ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ಅಂಥ ಯುವ ಜನಾಂಗವು ಇವತ್ತೇನಂತಂದರೆ ಮೋಜಿನ ಒಂದು ವ್ಯವಸ್ಥೆಯಲ್ಲಿ ಇದ್ಕೊಂಡು ಮೋಜಿನ ವ್ಯವಸ್ಥೆಯಲ್ಲಿ ಇಟ್ಕೊಂಡು ಇಡೀ ಕುಟುಂಬ ಮತ್ತು ತಂದೆ ತಾಯಿ ಇವುಗಳಿಂದ ಒಂದು ವಿರುದ್ಧತ್ವವನ್ನು ಉಂಟಾಗ್ತಾ ಇದೆ ಅನ್ನಲಿಕ್ಕೆ ಕಾರಣ ಇದೆಲ್ಲ ವ್ಯವಸ್ಥೆ. ಸೊ ಆ ದೃಷ್ಟಿಯಿಂದ ಈ ಒಂದು ಯುವ ಜನಾಂಗ ಮೊನ್ನೆ ಹೊಸ ವರ್ಷ ಶುಭಾಶಯ ಅನ್ನುವಂಥದ್ದು ನೋಡಿದ್ದೀವಿ ನಾವು. ಆ ಸಂದರ್ಭದಲ್ಲಿ ಎಷ್ಟೋ ಜನ ಕುಡಿದ್ರು, ಎಷ್ಟೋ ಜನ ಆರೋಗ್ಯವನ್ನು ಹಾಳು ಮಾಡಿಕೊಂಡ್ರು. ಆನೆಯನ್ನು ಕೊಟ್ಟರೂ ಸಹ ಆರೋಗ್ಯವನ್ನು ಸಿಗಲಾರ್ದಂಥ ಸಂಪತ್ತು. ದುಡ್ಡು ಗಳಿಸ್ಬೋದು, ಕೋಟ್ಯಾಧಿಪತಿಯನ್ನು ಗಳಿಸ್ಬೇಕಾದ್ರೆ ಆರೋಗ್ಯ ಸಂಪತ್ತು ಇರಲಿಲ್ಲ ಅಂದರೆ ಯಾವ ಸಂಪತ್ತು ತೊಗೊಂಡು ಏನು ಮಾಡ್ತೀವಿ? ನಿಜ ನಿಜ ನಿಜ, ಸತ್ಯ ಸತ್ಯ. ಇದು ಅರಿವಾಗಬೇಕು ಯುವ ಸಮುದಾಯಕ್ಕೆ, ಯುವ ಜನಾಂಗಕ್ಕೆ ಇದು ಅರಿವಾಗಬೇಕು. ಎಸ್ ಸ್ವಾಮೀಜಿ, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಇನ್ನಷ್ಟು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.